ನವಿಲು ಇದು ನಮ್ಮ ರಾಷ್ಟ್ರ ಪಕ್ಷಿ. ಅದರಿಂದ ಈ ನವಿಲುಗಳನ್ನ ಯಾರು ಕೂಡ ಬೇಟೆಯಾಡಬಾರದು, ಜೊತೆಗೆ ಫಾರ್ಮಿಂಗ್ ಕೂಡ ಮಾಡಬಾರದು. ಇದು ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಅಪರಾಧ. ಆದ್ರೆ ಚೈನಾ ನಮ್ಮ ರಾಷ್ಟ್ರ ಪಕ್ಷಿ ಆಗಿರುವ ನವಿಲನ್ನ ಫಾರ್ಮಿಂಗ್ ಮಾಡ್ತಾ ಇದೆ. ಚೀನಾದ ಫ್ಯಾಕ್ಟರಿಯಲ್ಲಿ ಬೆಳೀತಾ ಇರುವ ಈ ಲಕ್ಷಾಂತರ ನವಿಲುಗಳು ಎಲ್ಲಿಗೆ ಹೋಗ್ತಾ ಇವೆ? ಇದರ ಹಿಂದೆ ಚೀನಾದ ಅಜೆಂಡಾ ಏನಾದ್ರೂ ಇದೆಯಾ? ಕೇವಲ ನವಿಲುಗಳಿಂದ ಚೈನಾ ಕೋಟ್ಯಾಂತರ ರೂಪಾಯಿ ಹಣವನ್ನ ಹೇಗೆ ಸಂಪಾದನೆ ಮಾಡ್ತಾ ಇದೆ? ನವಿಲಿನ ಮಾಂಸದಿಂದ ಅಂತ ಮಾತ್ರ ಅಂದ್ಕೋಬೇಡಿ. ವೇಗವಾಗಿ ನಾಶವಾಗ್ತಿರುವ ಅರಣ್ಯಗಳಿಂದ ಪ್ರಪಂಚದಾದ್ಯಂತ ನವಿಲುಗಳ ಪಾಪ್ಯುಲೇಷನ್ ತುಂಬಾನೇ ಕಡಿಮೆ ಆಗ್ತಿದೆ. ನಮ್ಮ ಭಾರತ ದೇಶದಲ್ಲಿರುವ ಕಾಡುಗಳಲ್ಲಿ ಕೂಡ ನವಿಲುಗಳ ಪಾಪ್ಯುಲೇಷನ್ ಕಡಿಮೆ ಆಗ್ತಿದೆ. ಆದ್ರೆ ಚೈನಾ ಲಕ್ಷಾಂತರ ನವಿಲುಗಳ ಫಾರ್ಮಿಂಗ್ ಮಾಡ್ತಿದೆ. ಈ ಪಕ್ಷಿಗಳನ್ನ ಬಳಸಿಕೊಂಡು ಚೈನಾ ಸಾವಿರಾರು ಕೋಟಿ ಹಣವನ್ನ ಸಂಪಾದನೆ ಮಾಡ್ತಿದೆ. ಪ್ರಸ್ತುತ ಪ್ರಪಂಚದಾದ್ಯಂತ ಚೈನಾದಿಂದ ನವಿಲುಗಳು ಹಾಗೂ ನವಿಲಿನ ಗರಿಗಳು ಎಕ್ಸ್ಪೋರ್ಟ್ ಆಗ್ತಿವೆ. ಇದರಿಂದ ಚೀನಾಗೆ ದೊಡ್ಡ ಮಟ್ಟದ ಲಾಭ ಆಗ್ತಿದೆ. ಆದ್ರೆ ಭಾರತದ ರಾಷ್ಟ್ರ ಪಕ್ಷಿಯನ್ನ ಈ ರೀತಿ ಚೈನಾ ಬಂಧಿಸಿ ಬೆಳೆಸೋದಕ್ಕೆ ಬಲವಾದ ಕಾರಣ ಏನಾದ್ರೂ ಇದೆಯಾ? ಚೈನಾ ಫಾರ್ಮ್ ಗಳಲ್ಲಿ ಬೆಳೆದ ನವಿಲುಗಳು ದೊಡ್ಡದಾದ್ಮೇಲೆ ಅವುಗಳ ಪರಿಸ್ಥಿತಿ ಏನು? ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಪ್ರಪಂಚದಲ್ಲಿರುವ ಎಲ್ಲಾ ದೇಶಗಳು ಒಂದ್ ಕಡೆ ಆದ್ರೆ ಚೈನಾ ಅದಕ್ಕೆ ವಿರುದ್ಧವಾಗಿರುತ್ತೆ. ಯಾಕಂದ್ರೆ ಚೀನಾ ದೇಶದ ಯೋಚನೆಗಳೇ ಹಾಗೆ, ಎಲ್ಲರನ್ನ ಆಶ್ಚರ್ಯಪಡಿಸ್ತಾ ಇರುತ್ತೆ. ಉದಾಹರಣೆಗೆ ಚೀನಾದಲ್ಲಿ ಹಾವುಗಳ ಸಾಕಾಣಿಕೆಗೆ ಪ್ರತ್ಯೇಕವಾದ ಸ್ನೇಕ್ ಫಾರ್ಮ್ಸ್, ಕೋಟ್ಯಾಂತರ ಕೀಟಗಳನ್ನ ಸಾಕೋದಕ್ಕೆ ವಾಮ್ ಫಾರ್ಮ್ಸ್, ನಕಲಿ ಮೊಟ್ಟೆಗಳನ್ನ ತಯಾರಿ ಮಾಡೋ ಫ್ಯಾಕ್ಟರಿಗಳು ಹಾಗೂ ಇನ್ನಿತರೆ ವಿಚಿತ್ರವಾದ ಫಾರ್ಮ್ಸ್ ಅನ್ನ ಈ ದೇಶ ಮೇಂಟೈನ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, 1960ನೇ ಇಸವಿಯಲ್ಲಿ ಬರೋಬ್ಬರಿ 100 ಕೋಟಿ ಸ್ಪ್ಯಾರೋ ಗಿಳಿಗಳನ್ನ ಬೇಟೆಯಾಡಿತು. ಆಗಿನಿಂದ ಈ ಪಕ್ಷಿ ಅಳಿವಿನಂಚಿಗೆ ತಲುಪಿದೆ. ರೀಸೆಂಟ್ ಆಗಿ ಚೈನಾ ತನ್ನ ಮರುಭೂಮಿಯಲ್ಲಿ ಬರೋಬ್ಬರಿ 12 ಲಕ್ಷ ಮೊಲಗಳನ್ನ ಬಿಟ್ಟಿದೆ. ಇದರ ಹಿಂದೆ ಒಂದು ದೊಡ್ಡ ಕಾರಣವೇ ಇದೆ ಬಿಡಿ. ಈಗ ರೀಸೆಂಟ್ ಆಗಿ ಮತ್ತೊಂದು ಹೊಸ ರಹಸ್ಯವಾದ ವ್ಯಾಪಾರವನ್ನ ಚೈನಾ ಶುರು ಮಾಡ್ಕೊಂಡಿದೆ. ಅದೇನೆಂದ್ರೆ ನವಿಲುಗಳನ್ನ ಸಾಕೋದು. ಇದ್ರಲ್ಲೇನಿದೆ ವಿಚಿತ್ರ ಅಂತ ನಿಮ್ಗೆ ಅನಿಸಬಹುದು. ಇಲ್ಲಿ ನವಿಲುಗಳ ಮಾಂಸಕ್ಕಾಗಿ ಅವುಗಳನ್ನ ಸಾಕ್ತಾ ಇಲ್ಲ. ಅದರ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಇದೆ. ಅಲ್ಲಿ ನವಿಲುಗಳ ಬ್ರೀಡಿಂಗ್ ಮಾಡಿಸಿ ನವಿಲುಗಳ ಸಂಖ್ಯೆಯನ್ನ ಹೆಚ್ಚಿಸ್ಕೊಳ್ತಾರೆ. ಈ ರೀತಿ ಯಾಕೆ ಮಾಡ್ತಾರಂದ್ರೆ ನಿಮ್ಗೆಲ್ಲ ಗೊತ್ತಿರೋದೆ, ನವಿಲುಗಳು ರೆಕ್ಕೆ ಬಿಚ್ಚಿ ಕುಣಿದ್ರೆ ಎಂತವರಾದ್ರೂ ಅವುಗಳ ಸೌಂದರ್ಯಕ್ಕೆ ಮರಳಾಗ್ತಾರೆ. ಹಲವಾರು ಫ್ಯಾಕ್ಟರಿಗಳು ನವಿಲು ಗರಿಗಳನ್ನ ಆರ್ಟಿಫಿಷಿಯಲ್ ಆಗಿ ತಯಾರಿ ಮಾಡೋದಕ್ಕೆ ತುಂಬಾನೇ ಪ್ರಯತ್ನಿಸ್ತಾರೆ. ಆದ್ರೆ ಯಾವ ಫ್ಯಾಕ್ಟರಿ ಕೈಯಲ್ಲಿ ಕೂಡ ಅಷ್ಟೊಂದು ಪರ್ಫೆಕ್ಟ್ ಆಗಿ ನವಿಲು ಗರಿಗಳನ್ನ ತಯಾರಿ ಮಾಡಲು ಸಾಧ್ಯನೇ ಆಗೋದಿಲ್ಲ. ಇದರಿಂದ ನವಿಲು ಗರಿಗಳು ಅತ್ಯಂತ ಬೆಲೆ ಬಾಳುವ ವಸ್ತುಗಳ ಪಟ್ಟಿಯಲ್ಲಿ ಈಗಾಗಲೇ ಸೇರ್ಪಡೆಯಾಗಿವೆ. ಮನುಷ್ಯರು ಸಾಮಾನ್ಯವಾಗಿ ಅಪರೂಪದ ವಸ್ತುಗಳ ಮೇಲೆ ತುಂಬಾನೇ ಆಸಕ್ತಿಯನ್ನು ತೋರಿಸ್ತಾರೆ. ಮುಖ್ಯವಾಗಿ ಇವುಗಳನ್ನ ಹೋಮ್ ಡೆಕೋರೇಷನ್ ಅಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ನವಿಲು ಗರಿಗಳನ್ನ ಅದೃಷ್ಟದ ಸಂಕೇತವಾಗಿ ಇವರು ನಂಬ್ತಾರೆ. ಚೀನಾ ದೇಶದಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನವಿಲು ಗರಿಗಳನ್ನ ಇಟ್ಕೊಂಡ್ರೆ ತುಂಬಾ ಅದೃಷ್ಟವಂತೆ ಹಾಗೂ ನೆಗೆಟಿವ್ ಎನರ್ಜಿ ಅನ್ನೋದು ಮನೆ ಒಳಗಡೆ ಬರೋದಿಲ್ಲ ಅನ್ನುವ ನಂಬಿಕೆ ಅವರಲ್ಲಿದೆ. ಅದಕ್ಕೆ ನವಿಲು ಗರಿಗಳಿಗೆ ಚೈನಾದಲ್ಲಿ ಪ್ರತ್ಯೇಕವಾದ ಸ್ಥಾನವಿದೆ. ಸಹಜವಾಗಿ ನವಿಲುಗಳು ತಮ್ಮ ಹಳೆಯ ಗರಿಗಳನ್ನು ಉದುರಿಸ್ತವೆ, ಇಲ್ಲ ಕೆಲವು ಬಾರಿ ಗರಿಗಳು ಮುರಿದೋಗ್ತವೆ. ಇಂತಹ ಗರಿಗಳನ್ನೇ ಮೊದಲೆಲ್ಲ ಜನರು ಬಳಸ್ತಾ ಇದ್ರು. ಆದ್ರೆ ಕಾಡುಗಳ ನಾಶ ಜೊತೆಗೆ ನವಿಲುಗಳ ಸಂಖ್ಯೆ ತುಂಬಾನೇ ಕಡಿಮೆಯಾಗಿದೆ. ಇದರಿಂದ ನವಿಲು ಗರಿಗಳು ಸಿಗೋದು ತುಂಬಾನೇ ಕಷ್ಟವಾಗಿದೆ. ಅಂದ್ರೆ ಕಾಡಿನಲ್ಲಿ ನಿಧಿ ಹುಡುಕಿದಷ್ಟು ಕಷ್ಟವಾಗಿದೆ ಈ ನವಿಲು ಗರಿಗಳು ಸಿಗೋದು. ಭಾರತ ದೇಶದಲ್ಲಿನ ವನ್ಯಪ್ರಾಣಿ ಸಂರಕ್ಷಣೆ ಕಾಯ್ದೆ ಪ್ರಕಾರ ನವಿಲುಗಳಿಗೆ ಹಾನಿ ಮಾಡೋದಾಗ್ಲಿ ಬಲವಂತವಾಗಿ ನವಿಲು ಗರಿಗಳನ್ನ ಕೀಳೋದು ಮಾಡಿದ್ರೆ ಅದು ದೊಡ್ಡ ಅಪರಾಧ. ಆದ್ರೆ ಚೀನಾದಲ್ಲಿ ಇಂತಹ ಯಾವುದೇ ಕಾನೂನುಗಳು ಇಲ್ಲ. ಚೀನಾದ ರೈತರು ನವಿಲುಗಳನ್ನ ತಮ್ಮ ವ್ಯಾಪಾರವಾಗಿ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ನವಿಲುಗಳ ಫಾರ್ಮಿಂಗ್ ಮಾಡ್ತಿದ್ದಾರೆ. ನವಿಲುಗಳ ಫಾರ್ಮ್ ಗಾಗಿ ಚೀನಾದ ರೈತರು ಮೊದಲಿಗೆ ದೊಡ್ಡ ಜಾಗವನ್ನ ರೆಡಿ ಮಾಡ್ಕೊಳ್ತಾರೆ. ಯಾಕಂದ್ರೆ ಇತರೆ ಪಕ್ಷಿಗಳಿಗೆ ಹೋಲಿಸಿದ್ರೆ ನವಿಲುಗಳು ಸ್ವಲ್ಪ ದೊಡ್ಡ ಗಾತ್ರದ ಪಕ್ಷಿಗಳು. ಅದಕ್ಕೆ ಅವು ಆರಾಮಾಗಿ ತಿರುಗಾಡೋದಕ್ಕೆ ದೊಡ್ಡ ಜಾಗದ ಅವಶ್ಯಕತೆ ಇರುತ್ತೆ. ಒಂದೊಂದು ನವಿಲಿಗೆ ಕಡಿಮೆ ಅಂದ್ರೂ ಕೂಡ 100 ಚದರಾಡಿ ಜಾಗ ಇರಬೇಕು ಅಂತ ಹೇಳಲಾಗುತ್ತೆ. ಅಂದ್ರೆ 100 ನವಿಲುಗಳನ್ನ ಸಾಕೋದಕ್ಕೆ ಕಡಿಮೆಯಲ್ಲಿ ಕಡಿಮೆ ಅಂದ್ರೂ 1000 ಚದರಾಡಿ ಜಾಗ ಇರಲೇಬೇಕು. ಆ ಜಾಗದ ಸುತ್ತಲೂ 7 ಅಡಿ ಎತ್ತರವಾದ ಗೋಡೆಗಳನ್ನ ಅವರು ನಿರ್ಮಾಣ ಮಾಡ್ತಾರೆ. ಯಾಕಂದ್ರೆ ಇದಕ್ಕಿಂತ ಎತ್ತರ ನವಿಲುಗಳ ಕೈಯಲ್ಲಿ ಹಾರಲು ಸಾಧ್ಯವಾಗುವುದಿಲ್ಲ. ಇದರಿಂದ ನವಿಲುಗಳನ್ನ ಬಂಧಿಸಲು ಈ ಗೋಡೆಗಳು ಸಾಕಾಗುತ್ತೆ. ನವಿಲುಗಳು ತುಂಬಾನೇ ಸೂಕ್ಷ್ಮವಾದ ಜೀವಿಗಳು. ಅದಕ್ಕೆ ವಾತಾವರಣದಲ್ಲಿ ಸ್ವಲ್ಪ ಏರುಪೇರು ಆದ್ರೂ ಕೂಡ ಇವುಗಳಿಗೆ ತುಂಬಾನೇ ತೊಂದರೆ ಆಗುತ್ತೆ. ವಿಪರೀತವಾದ ಮಳೆ, ವಿಪರೀತವಾದ ಬಿಸಿಲು ನವಿಲುಗಳ ಆರೋಗ್ಯದಲ್ಲಿ ಬದಲಾವಣೆಗಳನ್ನ ತರುತ್ತೆ. ಅದಕ್ಕೆ ಚೀನಾದವರು ನವಿಲುಗಳಿಗಾಗಿ ಪ್ರತ್ಯೇಕವಾದ ಶೆಲ್ಟರ್ಸ್ ಅನ್ನು ಕೂಡ ಅವರು ತಯಾರಿ ಮಾಡ್ತಾರೆ. ಇದರಿಂದ ಅವುಗಳಿಗೆ ವಾತಾವರಣದಲ್ಲಿ ಬರುವ ಸಡನ್ ಬದಲಾವಣೆಗಳಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಈ ರೀತಿ ಚೀನಾದಲ್ಲಿ ರೈತರು ನವಿಲುಗಳನ್ನ ಬೆಳೆಸಿ ಅವುಗಳ ಗರಿಗಳ ಮೇಲೆ ವ್ಯಾಪಾರ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಪಾದನೆ ಮಾಡ್ತಿದ್ದಾರೆ. ಇದು ನ್ಯಾಯವಾದ ವ್ಯಾಪಾರನ ಇಲ್ಲ ಚೀನಾದ ಮತ್ತೊಂದು ವ್ಯೂಹ ಇರಬಹುದಾ? ಯಾರಿಗೂ ಅರ್ಥವಾಗ್ತಿಲ್ಲ. ನವಿಲುಗಳಿಗಾಗಿ ಚೀನಾದ ರೈತರು ಶೆಲ್ಟರ್ಸ್ ಒಳಗಡೆ ಮರದ ಫ್ಲೋರಿಂಗ್ ಮಾಡಲಾಗುತ್ತೆ. ಚಳಿಗಾಲದಲ್ಲಿ ತಂಪಾಗಿರೋದಕ್ಕೆ ಹೀಟೆಡ್ ಫ್ಲೋರಿಂಗ್ ಅನ್ನ ಕೂಡ ಅವರು ರೆಡಿ ಮಾಡಿಸ್ತಾರೆ. ಯಾಕಂದ್ರೆ ನವಿಲುಗಳ
ಕಾಲುಗಳು ತುಂಬಾನೇ ಸೂಕ್ಷ್ಮವಾಗಿ ಇರುತ್ತೆ. ಇದರಿಂದ ಅವು ತಂಪಾದ ನೆಲದ ಮೇಲೆ ಹೆಚ್ಚು ಸಮಯದವರೆಗೂ ಇದ್ರೆ ಅನಾರೋಗ್ಯದ ಪಾಲಾಗುವ ಸಾಧ್ಯತೆ ತುಂಬಾನೇ ಹೆಚ್ಚಿರುತ್ತೆ. ಈ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ್ಮೇಲೆ ರೈತರು ಮಾರ್ಚ್ ನಿಂದ ಸೆಪ್ಟೆಂಬರ್ ವರೆಗೂ ಕಾಯ್ತಾರೆ. ಯಾಕಂದ್ರೆ ಇದೇ ಸಮಯದಲ್ಲಿ ನವಿಲುಗಳು ಹೆಚ್ಚಾಗಿ ಬ್ರೀಡಿಂಗ್ ಮಾಡುವ ಕೆಲಸ ನಡೆಯುತ್ತೆ. ಈ ಬ್ರೀಡಿಂಗ್ ನ ಸೀಸನ್ ಮೇಲೆ ನವಿಲುಗಳ ಫಾರ್ಮಿಂಗ್ ಡಿಪೆಂಡ್ ಆಗಿರುತ್ತೆ. ಆ ಸಮಯದಲ್ಲಿ ಗಂಡು ನವಿಲುಗಳು ತಮಗೆ ಇಷ್ಟವಾದ ಹೆಣ್ಣು ನವಿಲುಗಳು ಕಂಡು ಬಂದ್ರೆ ತನ್ನ ಸುಂದರವಾದ ಗರಿಗಳನ್ನ ಬಿಚ್ಚಿ ಅವುಗಳ ಮುಂದೆ ಕುಣಿಯುತ್ತೆ. ಈ ಪ್ರಕ್ರಿಯೆಯಲ್ಲಿ ಕೆಲವು ಗರಿಗಳು ಸಹಜವಾಗಿ ಕೆಳಗಡೆ ಬೀಳುತ್ತೆ. ರೈತರು ಆ ಗರಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಆದ್ರೆ ಈ ವ್ಯಾಪಾರ ಪೂರ್ತಿಯಾಗಿ ಈ ಗರಿಗಳ ಮೇಲೆನೆ ಡಿಪೆಂಡ್ ಆಗೋದಿಲ್ಲ. ಇನ್ನು ಗಂಡು ಮತ್ತು ಹೆಣ್ಣು ನವಿಲುಗಳು ಒಪ್ಪಿಕೊಂಡು ಒಂದಾದ್ಮೇಲೆ ಕೆಲವು ದಿನಗಳ ನಂತರ ಹೆಣ್ಣು ನವಿಲುಗಳು 3 ರಿಂದ 5 ಮೊಟ್ಟೆಗಳನ್ನು ಇಡ್ತವೆ. ಇವು ಚಿಕ್ಕ ಗೂಡಿನಲ್ಲಿ ಬಚ್ಚಿಡ್ತವೆ. ಇದರಿಂದ ಬೇರೆ ಜೀವಿಗಳಿಂದ ಮೊಟ್ಟೆಗಳಿಗೆ ರಕ್ಷಣೆ ಸಿಗುತ್ತೆ. ಈ ಸಮಯದಲ್ಲಿ ತಾಯಿ ನವಿಲು 25 ರಿಂದ 30 ದಿನಗಳ ಕಾಲ ಮೊಟ್ಟೆಗಳಿಗೆ ಕಾವು ಕೊಡುತ್ತೆ. ಹೆಚ್ಚು ಕಡಿಮೆ 1 ತಿಂಗಳ ನಂತರ ಆ ಮೊಟ್ಟೆಗಳು ಹೊಡೆದು ಚಿಕ್ಕ ನವಿಲು ಮರಿಗಳು ಹೊರಗಡೆ ಬರುತ್ತೆ. ಇವುಗಳನ್ನ ಪೀಚಿಕ್ಸ್ ಅಂತ ಕರೀತಾರೆ. ನವಿಲು ಮರಿಗಳು ಹುಟ್ಟಿದಾಗ ಬೂದಿ ಬಣ್ಣದಲ್ಲಿ ಕಾಣ್ತವೆ. ಆದ್ರೆ ಅವು ಬೆಳೆಯುತ್ತಾ ಹೋದಂತೆ ಅವುಗಳ ಬಣ್ಣ ಬದಲಾಗ್ತಾ ಹೋಗುತ್ತೆ. 3 ರಿಂದ 4 ವರ್ಷ ವಯಸ್ಸಿಗೆ ಬಂದ್ಮೇಲೆ ಗಂಡು ನವಿಲುಗಳಿಗೆ ಸುಂದರವಾದ ಬಣ್ಣದ ಗರಿಗಳು ಬರೋದಕ್ಕೆ ಶುರುವಾಗುತ್ತೆ. ಚೀನಾದ ರೈತರು ಇವುಗಳಿಗೆ ಬೇಕಾದ ಪೋಷಕಾಂಶಗಳನ್ನ ಕೊಡೋದಕ್ಕೆ ಪ್ರತ್ಯೇಕವಾದ ಡೈಟ್ ಅನ್ನ ಕೂಡ ಮೇಂಟೈನ್ ಮಾಡಲಾಗುತ್ತೆ. ಇವುಗಳ ಆಹಾರದಲ್ಲಿ ಧಾನ್ಯಗಳು, ಕೀಟಗಳು, ಚಿಕ್ಕ ಹಾವುಗಳು, ಮೀನುಗಳು, ಕಪ್ಪೆಗಳನ್ನ ಕೂಡ ಕೊಡಲಾಗುತ್ತೆ. ಇವುಗಳ ಆರೋಗ್ಯ ಪೋಷಕಾಂಶಗಳನ್ನ ತುಂಬಾನೇ ಎಚ್ಚರಿಕೆಯಿಂದ ನೋಡಿಕೊಳ್ತಾರೆ. ಈ ರೀತಿ ಅವರ ವ್ಯಾಪಾರದಲ್ಲಿ ಯಾವುದೇ ತೊಂದರೆ ಬರದೇ ಇರೋ ತರ ನೋಡಿಕೊಳ್ತಾರೆ. ಚೀನಾದ ರೈತರು ನವಿಲುಗಳ ಫಾರ್ಮಿಂಗ್ ನಿಂದ ಹೇಗೆ ಸಂಪಾದಿಸ್ತಾರೆ ಗೊತ್ತಾ? ಮುಖ್ಯವಾಗಿ 2 ದಾರಿಗಳಿವೆ. ಮೊದಲನೇದು ನವಿಲುಗಳ ಬ್ರೀಡಿಂಗ್ ಮಾಡಿಸಿ ಅವುಗಳ ಗರಿಗಳನ್ನ ಶೇಖರಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಕಾಡಿನಲ್ಲಿರುವ ನವಿಲುಗಳು ಸಾಮಾನ್ಯವಾಗಿ 25 ವರ್ಷಗಳ ಕಾಲ ಜೀವಿಸ್ತವೆ. ಆದ್ರೆ ಅವುಗಳನ್ನ ಬಂಧಿಸಿ ಸಾಕಿದಾಗ ಹೆಚ್ಚು ಕಡಿಮೆ 40 ವರ್ಷಗಳ ಕಾಲ ಬದುಕಬಲ್ಲವು. ಬ್ರೀಡಿಂಗ್ ಸಮಯದಲ್ಲಿ ಸಹಜವಾಗಿ ಉದುರಿದ ನವಿಲು ಗರಿಗಳನ್ನ ರೈತರು ಕಲೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಿಧಾನವಾಗಿ ಉಳಿದ ಗರಿಗಳನ್ನ ಅವರೇ ಬಲವಂತವಾಗಿ ಕೀಳ್ತಾರೆ. ಆದ್ರೆ ಇಂತಹ ಸಮಯದಲ್ಲಿ ನವಿಲುಗಳಿಗೆ ಹಾನಿ ಆಗದೆ ಇರೋ ತರ ನೋಡ್ಕೊಳ್ಬೇಕು. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಹೊಸ ನವಿಲು ಗರಿಗಳು ಬೆಳೆಯೋದಿಲ್ಲ. ಇವುಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾನೇ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತೆ. ಯಾಕಂದ್ರೆ ಇವುಗಳನ್ನ ಇಂಟೀರಿಯರ್ ಡಿಸೈನ್ ಅಲ್ಲಿ ಹಾಗೂ ಫ್ಯಾಷನ್ ರಂಗದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಎರಡನೇ ಮಾರ್ಗ ನವಿಲುಗಳನ್ನ ಮಾರಾಟ ಮಾಡೋದು. ನವಿಲಿನ ಮರಿಗಳು ಹುಟ್ಟಿದ ಮೇಲೆ ಮೊದಲು 3 ವರ್ಷಗಳ ಕಾಲ ತಾಯಿಯ ಜೊತೆಗೆ ಇರಲು ಅವಕಾಶ ಮಾಡಿಕೊಡ್ತಾರೆ. ಆ ನಂತರ ನವಿಲುಗಳ ಸುಂದರವಾದ ಗರಿಗಳನ್ನ ಕಿತ್ತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಆಮೇಲೆ ಅವುಗಳನ್ನ ಖರೀದಿ ಮಾಡಿದವರು ನವಿಲುಗಳ ಮಾಂಸವನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಸಾಮಾನ್ಯವಾಗಿ ಕೋಳಿ ಮಾಂಸ, ಬಾತುಕೋಳಿಗಳ ಮಾಂಸ ಹೆಚ್ಚಾಗಿ ಮಾರಾಟವಾಗುತ್ತೆ. ಇವುಗಳಷ್ಟು ಹೆಚ್ಚು ಪ್ರಮಾಣದಲ್ಲಿ ನವಿಲಿನ ಮಾಂಸ ಮಾರಾಟ ಆಗದೆ ಇದ್ರೂ ಕೂಡ ಕೆಲವರು ಇವುಗಳ ಮಾಂಸಕ್ಕಾಗಿ ಕೇಳಿದಷ್ಟು ಬೆಲೆ ಕೊಡೋದಕ್ಕೆ ರೆಡಿ ಇರ್ತಾರೆ. ಆದ್ರೆ ತುಂಬಾನೇ ಅಪರೂಪವಾಗಿ ಮಾತ್ರವೇ ನವಿಲುಗಳ ಮಾಂಸ ಮಾರಾಟವಾಗುತ್ತೆ. ಬದಲಿಗೆ ಇವು ಸಾಯೋವರೆಗೂ ಪಂಜರದಲ್ಲಿ ಬಂಧಿಸಿ ಅವುಗಳ ಸುಂದರವಾದ ಗರಿಗಳನ್ನ ಕಿತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಚೈನಾ ನವಿಲುಗಳ ಫಾರ್ಮಿಂಗ್ ಅನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ. ಅವರು ನವಿಲುಗಳನ್ನ ಬೆಳೆಸಿ ಸಹಜವಾಗಿ ಉದುರಿದ ನವಿಲುಗಳನ್ನ ಕಲೆಕ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ನವಿಲಿನ ಮಾಂಸ ಸಿಗೋದಿಲ್ಲ. ಆದ್ರೆ ಚೈನಾ ಮತ್ತು ಬಾಂಗ್ಲಾದೇಶದಲ್ಲಿ ಹೆಚ್ಚಾಗಿ ಇವುಗಳ ಮಾಂಸವನ್ನ ಮಾರಾಟ ಮಾಡಲಾಗುತ್ತೆ. ಇದನ್ನ ಚಿಕನ್ ಹಾಗೂ ಟರ್ಕಿ ಮಾಂಸಕ್ಕೆ ಹೋಲಿಸಿದ್ರೆ ಗಟ್ಟಿಯಾಗಿ ಹಾಗೂ ವಿಭಿನ್ನವಾದ ರುಚಿಯನ್ನು ಹೊಂದಿರುತ್ತೆ. ತುಂಬಾ ಜನರು ಆರೋಗ್ಯ ಪ್ರಯೋಜನಗಳಿಗಾಗಿ ನವಿಲಿನ ಮಾಂಸ ತಿನ್ನಲು ಇಷ್ಟಪಡ್ತಾರೆ. ಮುಖ್ಯವಾಗಿ ಇದು ಹೆಚ್ಚು ಪ್ರೋಟೀನ್ ಜೊತೆಗೆ ಕಡಿಮೆ ಕೊಬ್ಬನ್ನ ಹೊಂದಿರುತ್ತೆ. ಇದರಿಂದ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ನಂಬಲಾಗುತ್ತೆ. ಕೆಲವು ರಿಸರ್ಚರ್ಸ್ ಪ್ರಕಾರ ನವಿಲುಗಳ ಮಾಂಸ ತಿನ್ನೋದ್ರಿಂದ ಮಸಲ್ಸ್ ಚೆನ್ನಾಗಿ ಬೆಳೆಯುತ್ತಂತೆ. ಪ್ರಾಚೀನ ಕಾಲದಲ್ಲಿ ರಾಜರು ಮಹಾರಾಜರು ಇದನ್ನ ಪ್ರತ್ಯೇಕವಾದ ಆಹಾರವಾಗಿ ತೆಗೆದುಕೊಳ್ತಾ ಇದ್ರು. ಇದನ್ನ ಆಯುರ್ವೇದ ಚಿಕಿತ್ಸೆಯಲ್ಲಿ ಬಳಸಿದ ಸಂದರ್ಭಗಳು ಕೂಡ ಇವೆಯಂತೆ. ಈ ಮಾಂಸದಿಂದ ರಕ್ತಹೀನತೆ ಕಡಿಮೆಯಾಗುತ್ತೆ ಹಾಗೂ ದೇಹದಲ್ಲಿ ಇಮ್ಯುನಿಟಿ ಪವರ್ ತುಂಬಾನೇ ಹೆಚ್ಚಾಗುತ್ತಂತ ನಂಬಲಾಗುತ್ತೆ. ಆದ್ರೆ ನವಿಲುಗಳನ್ನ ಬಂಧಿಸಿ ವ್ಯಾಪಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ದೇಶದ ರಾಷ್ಟ್ರ ಪಕ್ಷಿ ಆಗಿರೋದ್ರಿಂದ ನಮ್ಗೆ ಅದು ತಪ್ಪು ಅನಿಸಬಹುದು. ಆದ್ರೆ ಚೀನಾದವರಿಗೆ ಇದೆಲ್ಲ ಕಾಮನ್. ಆದ್ರೆ ಅಪರೂಪವಾದ ಜೀವಿಗಳು ಆಗಿರೋದ್ರಿಂದ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಇದ್ರೆ ನವಿಲುಗಳು ಪೂರ್ತಿಯಾಗಿ ಅಳಿದು ಹೋಗುವ ಸಾಧ್ಯತೆ ಇದೆ. ಆಲ್ರೆಡಿ ಭಾರತದಲ್ಲಿ ಇವುಗಳ ಸಂಖ್ಯೆ ತುಂಬಾನೇ ಕಡಿಮೆ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.